ಹರ ಹರ ಮಹಾದೇವ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು। ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ। ಮಹಾಶಿವ ಅಂದ ಕೂಡಲೇ ರುದ್ರ ತಾಂಡವ ನೆನಪಾಗುತ್ತೆ, ಪರಶಿವನ ಉಗ್ರ ಸ್ವರೂಪ ಕಣ್ಣಿಗೆ ಬರುತ್ತೆ। ಆದರೆ ಈ ಬಾರಿ ಶಿವರಾತ್ರಿಗೆ ದೆಹಲಿಯಲ್ಲಿ ಕಾಳಿ ಮಾತೆಯಂತೆ ರೇಖಾ ಗುಪ್ತಾ ಕಾಣಿಸ್ತಾ ಇದ್ದಾರೆ। ಪುರುಷರಂತೆ ರೇಖಾ ಗುಪ್ತಾ ಯುದ್ಧಕ್ಕೆ ನಿಂತಿದ್ದಾರೆ। ನಾವು ಇಷ್ಟು ದಿನ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ, ಮೋಹನ್ ಯಾದವ್, ಪುಷ್ಕರ್ ಸಿಂಗ್ ಧಮಿ, ಯೋಗಿ ಜಿ ಇವರ ಬಗ್ಗೆ ಮಾತಾಡ್ತಾ ಇದ್ವಿ। ಅಲ್ಲಿ ಅವರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ತಾ ಇದ್ವಿ। ಈಗ ಅದೇ ಲಿಸ್ಟಿಗೆ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ। ಅವರು ಲೇಡಿ ಸಿಂಗಂ ರೇಖಾ ಗುಪ್ತಾ। 14 ಗಂಟೆಯಿಂದ ರೇಖಾ ಗುಪ್ತಾ ಅವರ ಕೆಲಸ ಶುರುವಾಗಿದೆ। ದೆಹಲಿ, ಉತ್ತರ ಪ್ರದೇಶ ಹಾಗೂ ಬೇರೆ ಬೇರೆ ರಾಜ್ಯಗಳ ತರಹ ಅಲ್ಲ, ದೆಹಲಿ ಸರ್ಕಾರಕ್ಕೆ ಅಲ್ಲಿನ ಗೃಹ ಇಲಾಖೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಾರದ ಕಂಟ್ರೋಲ್ನಲ್ಲಿ ಇರೋದಿಲ್ಲ। ಆದರೆ ಇಡೀ ಮಾಧ್ಯಮಗಳ ಕ್ಯಾಮರಾ ಕಣ್ಣು ದೆಹಲಿಯ ಮೇಲೆಯೇ ಇರುತ್ತೆ। ಏನು ತಪ್ಪು ನಡೆಯುತ್ತೆ ಅನ್ನೋದನ್ನು ಕಾದು ಕುಳಿತು ನೋಡ್ತಿರ್ತಾರೆ। ದೆಹಲಿಯ ಹಲವು ಪ್ರದೇಶಗಳು ಕಳೆದ 10 ವರ್ಷಗಳಲ್ಲಿ ಗೂಂಡಾಗಳ ಅಡ್ಡೆಯಾಗಿ ಬದಲಾಗಿದೆ। ಸಾಮಾನ್ಯ ಜನರು ಅಲ್ಲಿಗೆ ಹೋಗೋದಕ್ಕೆ ಕೂಡ ಭಯಪಡುವಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ। ಅದನ್ನು ಮಟ್ಟ ಹಾಕೋದಕ್ಕೆ ರೇಖಾ ಗುಪ್ತಾ ಅವರು ರೆಡಿಯಾಗಿದ್ದಾರೆ। ಸೇಮ್ ಯೋಗಿ ಸ್ಟೈಲ್ನಲ್ಲಿ ಒಂದು ಸಲ ಬದಲಾಗೋದಕ್ಕೆ ಜೈಲಿಗೆ ಕಳಿಸಿ ವಾರ್ನ್ ಕೊಡಲಾಗತ್ತೆ, ಆಮೇಲೆಯೂ ಬದಲಾಗದಿದ್ರೆ ಸೀದಾ ಮೇಲಕ್ಕೆ ಕಳಿಸೋದು। ಆಲ್ರೆಡಿ ಆ ಕೆಲಸ ಶುರುವಾಗಿದೆ। ದೆಹಲಿಯಿಂದ ಬಂದೂಕಿನ ಶಬ್ದ ಬಂದಾಯಿತು। ದೆಹಲಿಯ ಪಟೇಲ್ ನಗರದಲ್ಲಿ ಸಬ್ ಇನ್ಸ್ಪೆಕ್ಟರ್ ದರೋಡೆಕೋರರನ್ನು ಅರೆಸ್ಟ್ ಮಾಡೋಕೆ ಹೋದಾಗ ಅವರಿಗೆ ಚಾಕು ಇರಿದಿದ್ರು। ಇದಕ್ಕೆ ಉತ್ತರವಾಗಿ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ। ಇಬ್ಬರ ಕಾಲಿಗೆ ಗುಂಡು ಹಾರಿಸಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ। ಇದು ಬಹಳ ಒಳ್ಳೆಯ ಬೆಳವಣಿಗೆ। ಯಾವಾಗ ಸರ್ಕಾರ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಕೆಲಸ ಮಾಡುತ್ತೋ ಆಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದ್ಭುತವಾಗಿರುತ್ತೆ। ಇದು ಈ ನಟೋರಿಯಸ್ ಗ್ಯಾಂಗ್ಗಳಿಗೆ ಒಂದು ಖಡಕ್ ವಾರ್ನಿಂಗ್ ಅಂತಲೇ ಹೇಳಬಹುದು। ಕೇವಲ 12 ಗಂಟೆಯಲ್ಲಿ 2 ಡಕಾಯಿತರನ್ನ ಹಿಡಿದಿದ್ದೇವೆ। ಇದು ಜಸ್ಟ್ ಆರಂಭ। ಇನ್ನು ಮುಂದೆ ದೆಹಲಿಯನ್ನು ಆಕ್ರಮಿಸಿಕೊಂಡಿರುವಂಥ ಡ್ರಗ್ ಮಾಫಿಯಾ ಹಾಗೂ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ದೆಹಲಿಗೆ ಕರ್ಕೊಂಡು ಬರೋರನ್ನ ಮಟ್ಟ ಹಾಕೋದಕ್ಕೆ ಸಜ್ಜಾಗಿದ್ದಾರೆ। 27 ವರ್ಷದ ಬಳಿಕ ದೆಹಲಿಯಲ್ಲಿ ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರ ಬಂದಿದೆ। ಸೊ ಬಿಜೆಪಿಯ ಜವಾಬ್ದಾರಿ ಕೂಡ ದೆಹಲಿಯಲ್ಲಿ ದೊಡ್ಡದಿದೆ, ಹಾಗೂ ದೆಹಲಿಯ ಜನರ ನಿರೀಕ್ಷೆಯೂ ಕೂಡ ಬಿಜೆಪಿ ಮೇಲೆ ತುಂಬಾ ಇದೆ। ಹೀಗಾಗಿ ರೇಖಾ ಗುಪ್ತಾ ಅವರು ಬಂದ ಕೂಡಲೇ ದೆಹಲಿಯನ್ನ ಎಲ್ಲಾ ಕಡೆಯಿಂದಲೂ ಕ್ಲೀನ್ ಮಾಡ್ತಾ ಇದ್ದಾರೆ। ರಾಜಕೀಯವಾಗಿ ಹೌದು, ಸ್ವಚ್ಛತೆಯ ವಿಷಯದಲ್ಲೂ ಹೌದು। ಯಮುನಾ ನದಿ, ಗಾಳಿ ಹಾಗೂ ಈ ಗೂಂಡಾಗಳ ವಿಚಾರದಲ್ಲೂ ಕೂಡ ಕ್ಲೀನಿಂಗ್ ಕೆಲಸ ಮುಂದುವರೆದಿದೆ। ಅಷ್ಟಕ್ಕೂ ಈಗ ಕೆಲವರು ಕೇಳಬಹುದು, ನೀವೇ ಹೇಳಿದ್ರಲ್ವಾ ದೆಹಲಿಯ ಪೊಲೀಸ್ ಇಲಾಖೆ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಅಂತ, ಹಾಗಾದ್ರೆ ಈ ಕೆಲಸ ಮೊದಲೇ ಅಮಿತ್ ಶಾ ಅವರು ಮಾಡಬಹುದಿತ್ತು ಅಂತ। ಎಸ್, ಅಫ್ಕೋರ್ಸ್ ಅಮಿತ್ ಶಾ ಅವರು ಮೊದಲೇ ಈ ಕ್ಲೀನಿಂಗ್ ಕೆಲಸ ಮಾಡೋಕೆ ಸಾಕಷ್ಟು ಪ್ರಯತ್ನ ಕೂಡ ಪಟ್ಟಿದ್ದಾರೆ। ರೈತರ ಹೋರಾಟದ ಸಮಯದಲ್ಲಿ ದೆಹಲಿಯನ್ನ ಕಾಪಾಡೋದು ಅಷ್ಟು ಸುಲಭ ಇರಲಿಲ್ಲ। ಕೇಜ್ರಿವಾಲ್ ಹಾಗೂ ವಿರೋಧಿಗಳು ಅವತ್ತು ದೊಡ್ಡ ಷಡ್ಯಂತ್ರವನ್ನೇ ರೂಪಿಸಿದ್ರು। ಆದರೆ ಸಾಕಷ್ಟು ಬಾರಿ ದೆಹಲಿ ಪೊಲೀಸರಿಗೆ ಕೆಲಸ ಮಾಡೋದಕ್ಕೆ ಸಿಎಂ ಕೇಜ್ರಿವಾಲ್ ಕಡೆಯಿಂದ ಅಡ್ಡಿಯಾಗಿತ್ತು। ಕೇಂದ್ರ ಗೃಹ ಇಲಾಖೆ ಆದೇಶ ಕೊಟ್ಟರೂ ಕೂಡ ಕೇಜ್ರಿ ತನ್ನ ಗೂಂಡಾಗಳನ್ನು ಕಾಪಾಡೋಕೆ ನಿಂತಿದ್ದ। ಆದರೆ ಈಗ ಅವರನ್ನು ಕಾಪಾಡೋದಕ್ಕೆ ಯಾರೂ ಇಲ್ಲ। ಇನ್ನೊಂದು ಕಡೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬರುವಂಥ ವಲಸಿಗರು, ಕೇಂದ್ರ ಸರ್ಕಾರ ಹಾಗೂ ಎನ್ಐಎ ಇವರನ್ನು ಮಟ್ಟ ಹಾಕೋದಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ। ಸಾಕಷ್ಟು ರಾಜ್ಯಗಳಿಂದ ಅಕ್ರಮ ವಲಸಿಗರನ್ನ ಪತ್ತೆ ಮಾಡಿ ಕಳಿಸಲಾಗ್ತಾ ಇದೆ। ದೆಹಲಿಯಲ್ಲೂ ಕೂಡ ಸಾಕಷ್ಟು ಮಂದಿ ಇದ್ದಾರೆ। ಅರವಿಂದ್ ಕೇಜ್ರಿವಾಲ್ ಅವರಿಗೆಲ್ಲ ಇಲ್ಲಿಯ ವೋಟರ್ ಐಡಿ ಕೊಟ್ಟು ರಾಜಕೀಯವಾಗಿ ಲಾಭ ಮಾಡ್ಕೊಳ್ತಾ ಇದ್ದ। ಅರವಿಂದ್ ಕೇಜ್ರಿವಾಲ್ 10 ವರ್ಷದಲ್ಲಿ ಸಾಕಿದ್ದೆ ಇಂಥವರನ್ನ। ಆತನ ಹಿಂದೆ ಮುಂದೆ ಇರೋರೆಲ್ಲರೂ ಕೂಡ ಗೂಂಡಾಗಳೇ। ಆಮ್ ಆದ್ಮಿ ಪಕ್ಷದ ಅಮಾನುತ್ತುಲ್ಲಾ ಖಾನ್ ಇವರಿಗೆಲ್ಲ ಒಂಥರಹ ಗುರು ಇದ್ದಂಗೆ। ಅದೇ ಕಾರಣಕ್ಕೆ ಕೇಜ್ರಿವಾಲ್ ಕೂಡ ಅವರನ್ನು ಮುಟ್ಟೋಕ್ ಬಂದ್ರೆ ಅವರು ನಮ್ಮವರು ಅಂತ ಬೊಬ್ಬೆ ಹಾಕೊಂಡು ಬರ್ತಾ ಇದ್ದ। ಅದರಲ್ಲೂ ಈ ಅಮಾನತುಲ್ಲಾ ಖಾನ್ ಹಾಗೂ ತಾಹಿರ್ ಹುಸೇನ್ ಹುಟ್ಟಿ ಬೆಳೆದಿದೆ ಬಂದೂಕಿಗಳ ಜೊತೆಗೆ। ದೆಹಲಿಯ ಕೆಲವು ಏರಿಯಾಗಳಲ್ಲಿ ಚಾಕು ಇರಿತ, ಚೈನ್ ಸ್ನ್ಯಾಚಿಂಗ್, ಕಿಡ್ನಾಪ್ ಇಂಥದ್ದೆಲ್ಲ ಸಿಕ್ಕಾಪಟ್ಟೆ ನಡೀತಾ ಇತ್ತು। ಕೊನೆಗೆ ಹಿಂದೂ ಹುಡುಗಿಯರು ಸೂಟ್ ಕೇಸ್ನಲ್ಲಿ ಸಿಗೋ ಪರಿಸ್ಥಿತಿ ಕೂಡ ಬಂದಿತ್ತು।
ರೇಖಾ ಗುಪ್ತಾ CM ಆದಾಗ ಒಬ್ಬ ಮಹಿಳೆಯಿಂದ ಇದನ್ನೆಲ್ಲ ಮಟ್ಟ ಹಾಕೋಕೆ ಹೇಗೆ ಸಾಧ್ಯ ಅಂತಲೇ ಅಂದ್ಕೊಂಡಿದ್ರು. ಆದರೆ ಹಾಗಂದುಕೊಂಡವರೆಲ್ಲ ತಿರುಗಿ ನೋಡೋ ಹಾಗೆ ರೇಖಾ ಗುಪ್ತಾ ಮಾಡಿದ್ದಾರೆ. ದೆಹಲಿಯಲ್ಲಿ ಹುಟ್ಟಿರುವಂಥ ಸೈತಾನ್ ಸಂತತಿ ಸರ್ವನಾಶ ಆಗೋದು ಗ್ಯಾರಂಟಿ. ಆದರೂ ಕೊನೆಯಲ್ಲೊಂದು ಬೇಜಾರು. ಉತ್ತರ ಪ್ರದೇಶದಲ್ಲಿ ಯೋಗಿ, ಮಧ್ಯಪ್ರದೇಶಕ್ಕೆ ಮೋಹನ್ ಯಾದವ್, ಅಸ್ಸಾಂಗೆ ಹಿಮಂತ್ ಬಿಸ್ವಾ ಶರ್ಮಾ, ಉತ್ತರಾಖಂಡಕ್ಕೆ ಪುಷ್ಕರ್ ಸಿಂಗ್ ಧಮಿ, ಈಗ ದೆಹಲಿಯಲ್ಲಿ ರೇಖಾ ಗುಪ್ತಾ. ಹೀಗೆ ಅವರನ್ನು ನೋಡಿನೇ ಖುಷಿ ಪಡೋದಾಯ್ತಲ್ವಾ? ನಾವು ಇಂಥ ಮುಖ್ಯಮಂತ್ರಿಯನ್ನ ಪಡೆಯೋದು ಯಾವಾಗಲೂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.